ಕ್ಷಣ ಕ್ಷಣಕ್ಕೂ ಮದ್ದೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಸದ್ಯಕ್ಕೆ ಲಾಕ್ ಮಾಡಿದ್ದಾರೆ. ಒಂದು ಕಡೆ ಮದ್ದೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ರತಿಭಟನಾಕಾರರು. ತಾಲೂಕು ಕಚೇರಿ ಎದುರೇ ಪ್ರತಿಭಟನೆಗೆ ಕೂತಿದ್ದಾರೆ, ಪ್ರೊಟೆಸ್ಟ್ ಕೂತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ, ಮತ್ತೆ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ಕರೆಸ್ಕೊಂಡಿದ್ದಾರೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಲ್ಲ, ನೀವು ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದವ್ರು. ನಾವು ಆರಂಭದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸ್ತಾ ಇದ್ರಿ, ನೀವು ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ, ಹೆಂಗಸರ ಮೇಲೆ ಯಾಕೆ ಹೊಡೆದ್ರಿ, ನೀವು ಹೆಂಗಸರ ಮೇಲೆ ಯಾಕೆ ದಬ್ಬಾಳಿಕೆ ಮಾಡಿದ್ರಿ, ಇದು ಕಾರ್ಯಕರ್ತರು ಕೇಳ್ತಾ ಇರ್ತಕ್ಕಂಥದ್ದು. ನಮಗೆ ನ್ಯಾಯ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಟ್ ಯಾವಾಗ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸುತ್ತಮುತ್ತ ಮಂಡ್ಯ, ಚನ್ನಪಟ್ಟಣ ಆ ಕಡೆಯಿಂದೆಲ್ಲ ಜನ ಬಂದ್ಬಿಟ್ಟಿದ್ದಾರೆ. ಈಗಾಗಲೇ 100ರ ಲೆಕ್ಕದಲ್ಲಿದ್ದು ಈಗ 1000ಗಳ ಲೆಕ್ಕದಲ್ಲಿದೆ. 1000 ಸಂಖ್ಯೆಯಲ್ಲಿ ಸೇರಿದಾರಂತೆ ಪ್ರತಿಭಟನಾಕಾರರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಒಂದು ಹಂತದಲ್ಲಿ ಪೊಲೀಸರು ಈ ಕಾರ್ಯಕರ್ತರನ್ನ ಓಡಾಡಿಸ್ತಾ ಇದ್ರು. ಆ ಕಡೆ ಹೋದರೆ ಅಲ್ಲಿ ಲಾಠಿ ಬೀಸೋದು, ಈ ಕಡೆ ಬಂದರೆ ಇಲ್ಲಿ ಲಾಠಿ ಬೀಸೋದು, ಹೀಗೆ ಮಾಡ್ತಾ ಇದ್ದವರು ಈಗ ಪ್ರತಿಭಟನಾಕಾರರನ್ನ ಆ ಹಳೆ ಮೈಸೂರು ಬೆಂಗಳೂರು ರೋಡಲ್ಲಿ ಲಾಕ್ ಮಾಡ್ಕೊಂಡಿದ್ದಾರಾ ಹೇಗೆ ಅಂತ? ಓಕೆ, ಅಲ್ಲಿ ತುಂಬ ಗಲಭೆ ಆಗ್ತಾ ಇದೆ, ಗದ್ದಲ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ನನ್ನ ಧ್ವನಿ ನನ್ನ ಕೊಲೀಗ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ತಡಿತಾ ಇದ್ದಾರೆ ನೋಡಿ, ಪೊಲೀಸರು ಲಾಠಿಯನ್ನು ಅಡ್ಡ ಹಿಡಿದು ತಡಿತಾ ಇದ್ದಾರೆ. ನೀವು ಮುಂದೆ ಬರ್ಕೊಡ್ದು ಅಂತ. ಇವರೆಲ್ಲ ಇಲ್ಲಿ ಗ್ಯಾದರ್ ಆಗಿರೋದು ತಾಲೂಕು ಕಚೇರಿಗೆ ಇದು ಮಾಡೋದಕ್ಕೆ, ಏನೋ ಮುತ್ತಿಗೆ ಹಾಕೋದಕ್ಕೆ. ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ. ಬಟ್ ನಿಮಗೆ 4 ಜನ ಪೊಲೀಸರು ನಿಂತ್ಕೊಂಡು ಲಾಠಿ ಅಡ್ಡ ಹಾಕಿದ್ರೆ ಆ ಕ್ರೌಡ್ ಮುಂದೆ ಏನು ಪ್ರಯೋಜನ ಇಲ್ಲ. ಆರಂಭದಿಂದ ಹೇಳ್ತಾ ಇದ್ದೀನಿ, ಪೊಲೀಸರು ಎಡವಿದ್ದಾರೆ ಇಲ್ಲಿ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ. ಆಮೇಲೆ ಪೊಲೀಸರ ಮಾತನ್ನು ಕೇಳೋ ಸ್ಥಿತಿನಲ್ಲಿ ಪ್ರತಿಭಟನಾಕಾರರು ಇಲ್ಲ. ಪ್ರತಿಭಟನಾಕಾರರು ಕೂಡ ಅವ್ರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಬೆಳಗ್ಗೆ ಎಲ್ಲ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರೆಲ್ಲ ಬಂದಿದ್ದರು, ಈಗಲೂ ಅಲ್ಲೇ ಇರ್ಬೋದು, ಗೊತ್ತಿಲ್ಲ. ಆದರೂ ಕೂಡ ಪೊಲೀಸರು ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಕ್ಷಣ ಕ್ಷಣಕ್ಕೂ ವಿಕೋಪಕ್ಕೆ ಹೋಗ್ತಾ ಇದೆ. ಈಗ ಆಗಬೇಕಾಗಿರೋ ಮೊದಲ ಕೆಲಸ, ಮತ್ತಷ್ಟು ಉದ್ವಿಗ್ನಕ್ಕೆ ಹೋಗಬಾರದು ಪರಿಸ್ಥಿತಿ.